ಇವ ಹೆಂಗದ ಬೇ ಹುಡುಗಿ ಚಲೋ ಅದಾಳಿಲ್ಲ ನೋಡಕ್ಕ. ಹುಡುಕಿ ನೋಡಕ್ಕೆಲ್ಲ ಚಲೋ ಅದಲ್ಪ, ಆದ್ರೆ ವರದಕ್ಷಿಣೆ ಕಮ್ಮಿ ಆತೇನೋ ಅನ್ನಂಗ ಅನ್ಸಾಕತ್ತತಿ ನನಗೆ. ಇನ್ನೊಂದ್ ಸ್ವಲ್ಪ ಕೇಳಿದ್ರೆ ಆಕಿತ್ತಿಲ್ಲ. ಇವ ನಾವು ಈಗ ಬಂಗಾರದ ರೇಟ್ ಜಾಸ್ತಿ ಐತಿ. ಅವ್ರು 2 ತೊಲಿ ಬಂಗಾರ ಕೊಡ್ತೇನೆ ಅಂತ ಹೇಳ್ಯಾರ, ಮತ್ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳ್ಯಾರ. ಅರಿಬಿ ವಾಚು ಒಂದ್ ಉಂಗ್ರ ಕೊಡ್ತೇನೆ ಅಂತ ಹೇಳ್ಯಾರ. ಇದ್ರ ಮಿಕ್ಕಿನೂ ಕೇಳಿದ್ರ ನಮಗ ಮನುಷ್ಯತ್ವ ಅನ್ನೋದಿಲ್ಲ ಇವ. ಅವ್ರ ಏನ್ ದೊಡ್ಡ ಶ್ರೀಮಂತರ ಅದಾರನ, ತಂದಿಲ್ಲ ತಾಯಿ ಒಬ್ಬೇಕಿ, ಅವಳ ಅಣ್ಣ ಒಬ್ಬವ, ಇವ್ 3 ಮಂದಿ ಅದಾರ. ಅವ್ರು ಏನ್ ಕೊಡ್ತಾರ? ಅವ್ರು ಹುಡುಗನ್ ದುಡ್ಮಿ ಮ್ಯಾಗ ಬಾಳೆವು. ಆದ್ರೂ ಏನಾರ ಯಾಕಾಗ್ಲಿಪ್ಪ, ಏನ್ ಹಗಲೆಲ್ಲ ಕೊಡ್ತಾರ? ಒಂದ್ಸಲ ಕೊಡ್ತಿದ್ರು ಕೇಳ್ಬೇಕಾಗಿತ್ತೇನೋ ಅಂತ ಅನ್ಸಾಕತ್ತೈತಿ ನಂಗೆ. ಯವ್ವ ವರದಕ್ಷಿಣೆ ಕೊಡಾಕ ನೀನ್ ಸಾಲಾಗಿಲ್ಲ ಮಾಡ್ತಾವ ಏನ, ಬ್ಯಾಂಕಿನ್ಯಾಗ ಏನೋ ಇಲ್ಲಿ ಹೊರಗೆ ಬಡ್ಡಿ ಹೆಂಗ್ ತಗೋತಾವ ಏನ? ಪಾಪ ಹುಡುಗನ್ ದುಡಿಮೆ ಒಂದ, ಈಕಿಗರ ಗಂಡಿಲ್ಲ. ಏನ್ ಅವ್ರು ಕೊಟ್ಟಿದ್ದೇನ್ ಸಾಯಿ ತನಕ ಇರ್ತೈತಿನ? ಆ ಹುಡುಗಿ ಒಂದು ಚಂದಾಗ ಬಾಳೆ ಮಾಡ್ಕೊಂಡು ಹೋದ್ರ ಸಾಕು, ಎಲ್ಲಾರು ಕುಟಾಗ ಹೊಂದ್ಕೊಂಡು. ಅದ ಒಂದು ದೊಡ್ಡ ಆಸ್ತಿ ಇದ್ದಂಗ ನಮ್ಗ. ಪರವ ವರದಕ್ಷಿಣೆ ಇನ್ನೂ ಸ್ವಲ್ಪ ಕೇಳ್ಬೇಕಾಗಿತ್ತ ಅಂತ ಅನ್ಸಾಕತ್ತಿಲ್ಲ ನಿನ್ಗ? ಅದ ಅತ್ತಿಯರ ಯವ ನಿನ್ನ ಮೊಮ್ಮಗೇನು ಗೌರ್ಮೆಂಟ್ ಕೆಲಸ ಮಾಡ್ತಾನ ಅಂತೀನ? ಗೌರ್ಮೆಂಟ್ ಕೆಲಸ ಮಾಡೋದಿಲ್ಲ, ಡ್ರೈವರ್ ಕೆಲಸ ಮಾಡ್ತಾನ. ಅಂತದ್ರಾಗ ಹುಡುಗಿ ಕೊಟ್ಟಿದ್ದ ಹೆಚ್ಚು. ಹುಡುಗಿ ನೋಡಕ್ ಚಲೋ ಅದಾಳ. ಈಗಿನ ಹುಡುಗಿಯರು ಏನಾರ ಕೆಲಸ ಮಾಡ್ಬೇಕು, ನೌಕರಿ ಮಾಡ್ಬೇಕು ಅಂತ ಹೇಳ್ತಾರೆ. ಅಂತದ್ರಾಗ ಇವ್ ಡ್ರೈವರ್ ಕೆಲಸ ಮಾಡ್ತೇನೆ ಅಂದ್ರೆ ಹ್ಞೂ ಅಂದಾಳಕ್ಕಿ. ಹೌದಲ್ಲ? ಕರೆ ಹೇಳ್ಬೇಕಂದ್ರೆ ನಮ್ಮ ದೀಪಾನ್ಕಿನೂ ಚಂದ ಅದಾಳಕ್ಕಿ. ನಮ್ಮ ದೀಪಾನ್ಕಿನೂ ಕಲರ್ ಅದಾಳ. ನೀ ಇಂಥ ಹುಡುಗಿನ ರೊಟ್ಟಿ ಕಟ್ಕೊಂಡು ಹಳ್ಳಿಗೆ ಹೋದ್ರೂ ಸಿಕ್ತಿರ್ಲಿಲ್ಲ, ಅಂತ ಹುಡುಗಿ ಸಿಕ್ಕತಿ ನಮ್ಮ ಹುಡುಗಗ. ಅಂತದ್ರಾಗ ವರದಕ್ಷಿಣೆ ಕೇಳಿ ವರದಕ್ಷಿಣೆ ಮುರ್ಕೋಬೇಕು ಅನ್ಕೊಂಡೆ. ಹೆಂಗೆ ನೀನು? ಅತ್ತೀರ ಅವ್ರು ಎಷ್ಟು ಕೊಟ್ರು ನಮ್ಮ ಹತ್ರ ಇರಂಗಿಲ್ಲ ಬಿಡ್ರಿ. ಯಾಕಷ್ಟು ತಲೆ ಕೆಡಿಸ್ಕೊಂಡಿರಿ? ಈಗ ಅವ್ರು ಕೊಡೋ ಅಂತೂ ನಮ್ಗೆ ಜವಳಿಗದ ಆಕ್ಕತಿ. ಮುಖ್ಯದನ್ನ ನಾವು ಮದ್ವೆ ಖರ್ಚು ಹೆಂಗಂದ್ರೆ ಖರ್ಚು ಮಾಡಬೇಕಲ್ರಿ. ಆನಿಗಾನಿ ಹೋಗಿರ್ತೈತೆ, ಬಾಲಕ್ ಬಡ್ದಾಡಿದ್ರೆ ಅನ್ನಂಗೆ ಆನಿಗೇನೋ ಹೊಂಟಿರ್ತೈತೆ. ಅಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟರೇನ ಆಗೈತೇನ? ಮನೆ ಬಾಕಲ ಲಗ್ನ ಮಾಡ್ತೀವಿ ಅಂದರೆ ನಮ್ದು ಖರ್ಚು ಆಗತೈತೆ. ಹಂಗಂತೇಳಿ ಇವ್ರೇನು ಕೊಟ್ಟಿದ್ದೇನೋ ನಮ್ಗೆ ಸಾಲ್ತತೇನ್ರಿ? ಹೋಲ್ ಬಿಡ್ರಿ. ಇವ ಎಲ್ಲರೂ ಒಂದೇ ಮಾತಾಡ್ತೀರಿ, ನಾನು ಒಬ್ಬಕ್ಕೆ ಒಂದೇ ಥರ ಮಾತಾಡ್ತೀನಿ. ಹೋಲ್ ಬಿಡುವ, ನಿಮ್ಗೆ ತಿಳಿದಂಗೆ ಮಾಡ್ಕೊರಿ. ಇವ ಪರವ ಒಂದಿಟ್ಟು ನನಗೆ ಸುಸ್ತಾಗತ್ತೈತಿ, ಹೋಗಿ ಒಂದಿಟ್ಟು ಮಕ್ಕೋತೀನಿ ನಾನು. ಆಯ್ತು ತೋರಿ. ಏನು ಚಾಗಿ ಏನಾರು ಬೇಕಾ ನಿಮ್ಗೆ? ಚಾಗಿ ಏನು ಬೇಡವಾ, ನಾನು ಮಕ್ಕೊಂತೀನಿ. ಕುತ್ಕೊಂಡು ಭಾಳ ತನಕ ಕುತ್ಕೊಂಡು ನಡ ನುಸಾತೈತಿ ನಂಗೆ. ಎಣ್ಣ ನಮ್ಮ ಅವ್ಗೇನು ವರದಕ್ಷಿಣೆ ಬೂತ್ ಹೊಕ್ಕೊಂಬಿಟ್ಟತ್ ನೋಡಪ್ಪ. ಹೋಲ್ ಬಿಡ ಸುಮ್ಮ, ಆಕೆ ಹಂಗ ಹಳೆ ಕಾಲದ ಲೆಕ್ಕದಾಗ ಮಾತಾಡ್ತಾಳಕ್ಕಿ. ಈಗಿನ ಜನ್ರೇಷನ್ನಾಗ ಹುಡುಗಿಯರ್ ಸಿಗೋದು ಎಷ್ಟು ಕಷ್ಟ ಅಂತ ಆಕಿ ಗೊತ್ತಿಲ್ಲ. ವಾರು ನನ್ನೊಂದಿಟ್ಟು ಹೊರಗೆ ಕೆಲಸ ಐತಿ, ನಾವು ಹೋಗಿ ಬರ್ತೇನೆ. ಹ್ಞೂ ರೀ. ಹುಷಪ್ಪ ಗಾಡ್ಯಾಗ ಅಡ್ಡಾಡಿ ಮೈ ಕೈ ಎಲ್ಲ ನುಸಾತೈತಿ ಸುಮ್ಮ. ಅದಕ್ಕೆರ ನಾನು ಮನೆಗೆ ಹೋಗಿ ಬರ್ತೇನೆ ತಗೋರಿ. ಇರು, ಊಟ ಮಾಡ್ಕೊಂಡು ಹೋಗಿವಂತೆ. ಇಷ್ಟಲೋಗು ಹೋಗಿ ಏನು ಮಾಡ್ತಿದ್ದಿ? ಇರುವತ್ತಿ ಮನೆಗೆ ಹೋಗಿ ಏನು ಮಾಡ್ತಿದ್ದಿ? ಚೇತನು ದೀಪಾನು ಹೋಗ್ಯಾರಲ್ಲ, ಅವರು ಎಲ್ಲ ಕೆಲಸ ಮಾಡ್ಕೋತಾರೆ. ಏನು ಅಡುಗೆ ಮಾಡಕ್ಕೆ ಬರಂಗಿಲ್ಲ ಅನ್ನಂಗಿಲ್ಲ, ಏನಿಲ್ಲ. ದೀಪ ಅಡುಗೆ ಮಾಡ್ತಾಳಲ್ಲ, ಮಾಡ್ಕೊಂಡು ಉಣ್ತಾರೆ ಬಿಡ. ಅಕಸ್ಮಾತ್ ಅವ್ರು ಅಡುಗೆ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿಂದ ತೊಗೊಂಡು ಹೋಗಿ ಕೊಡವಂತ್ರಿ ಅಂತ ಉಣ್ತಾರೆ. ಹಂಗಲ್ಲ, ಬೆಳಗ್ಗೆನ ಬಂದನಿ, ಏನೇನು ಮಾಡ್ಯಾರ ನಾವು ತಾರನ ಹೊಡೆದಾಡ್ತಾರ ಅವ್ರು ಇಬ್ಬರೇ ಇದ್ರೆ. ಮಾವಾರಿ ಇಲ್ಲಿನ? ಇಲ್ಲ, ಅವರು ಊರಿಗೆ ಹೋಗ್ಯಾರ. ಯಾವಾಗ ಬರ್ತಾರೆ ಏನೋ? ಕುಡ್ಕೊಂಡು ಎಲ್ಲ ಬಿದ್ದಿರ್ತಾನೋ ಹೇಳ್ತಾನೋ ಒಂದು ಗೊತ್ತಾಗೋದಿಲ್ಲ. ಅವ್ನು ಮನೆಗೆ ಬಂದಾಗ ಬಂದಾನ ಅಂತ ಹೇಳೋದು ನೋಡಪ್ಪ. ಹೋಗ್ಲಿ ಬಿಡ, ಮತ್ತೆ ಅವ್ರು ಇಬ್ಬರೇ ಅಲ್ಲ ಇರ್ತಾರ. ಸುಮ್ಮ ಕುತ್ಕೋ ಬಾ, ಬೆಳಗ್ಗಿಂದ ಓಡಾಡಿ ನಿಂಗೂ ಸುಸ್ತಾಗಿರ್ತೈತಿ. ಪಾರಕ್ಕ ಏನು ಮಾಡತ್ತೀವ? ಏ ಬರ್ರಿ ಪ್ರೇಮವ ದೇಮವ, ಬರ್ರಿ ಕುತ್ಕೋ ಬರ್ರಿ ಈ ಕಡೆಗೆ. ಪಾರಕ್ಕ ಕನ್ನಡ ನೋಡಕ್ ಹೋಗಿದ್ರಂತಲ್ಲ ವಿಜಯಾಗ? ಹ್ಞೂ ನೇವ ನೋಡಕ್ ಹೋಗಿದ್ವಿ. ಒಂದು ಮಾತು ತಿಳಿಸಿಲ್ಲ ನೋಡುವ ನಮ್ಗೆ. ಯಾಕೆ ನಮ್ಗೆ ಹೇಳಿದ್ರೆ ನಾವು ಬಂದ್ಬಿಡ್ತಿದ್ವೇನ ನಿಮ್ಮ ಹುಡುಗಿ ನೋಡಕ್ಕ? ಯಾಕೆ ಪಾರಕ್ಕ ಹೇಳಿಲ್ಲ ನಮ್ಗೆ? ಹೇಳಿದ್ರೆ ನಾವೇನು ಬರ್ತಿದ್ವೇನ? ಯವ್ವ ನಮಗೂ ಇಷ್ಟು ತರಾತುರಿಯಾಗ ಆಕತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮುಂದೆ ಆಸ್ಯಾಡ್ ಕೂಡ್ತೈತಿ ಅಂತ ಹೇಳಿ ಹಣ್ಣಿಟ್ಟು ಗುರ್ತು ಮಾಡ್ಕೊಂಬಂದಿ ಬಿಡ. ಮುಂದಿನ ತುಳಸಿ ಲಗ್ನಕ್ಕೆ ಮದಿವಿ. ಆದ್ರೂ ನಾವು ಒಣ್ಯಾಗ ಒಬ್ರಿಗೆ ತಿಳಿಗೊಡ್ದಂಗ ಹಣ್ಣಿಟ್ಟು ಬಂದ್ಬಿಟ್ರು ನೋಡು. ಹಣ್ಣಿಟ್ಟು ಬರೋದಲ್ದ ಮತ್ತು ಹುಡುಗಿನ ಗುರ್ತು ಮಾಡ್ಕೊಂಡು ಮುಂದೆ ತುಳಸಿ ಲಗ್ನಕ್ಕೆ ಮದಿವಿ ಅನ್ಕೊಂಡು ಫಿಕ್ಸ್ ಮಾಡ್ಕೊಂಡು ಬಂದಿರಿ. ಅತ್ತಿ ಒಂದಿಟ್ಟು ಚಹಾ ಮಾಡ್ಕೊಂಡು ಬರ್ರವ್ವ. ಮಾಡ್ಕೊಡ್ತೇನೆ ನಡಿ. ಪ್ರೇಮ ದ್ಯಾಮವ್ವ ಈ ಕಡೆ ಕುತ್ಕೋ ಬರ್ರಿ. ಇರ್ಲಿ ಬಿಡ್ರಿ ಅತಿಗೆರ, ಅವ್ನು ಚಹಾ ಅಂತ್ರಿ, ಒಂದಿಟ್ಟು ಚಹಾ ಮಾಡ್ಕೊಟ್ಟು ಬರ್ತೇನೆ. ಹಂಗೆ ಇವ್ರಿಗೂ 1-2 ಕಪ್ ಮಾಡ್ಕೊಂಬರವ್ವ. ಹ್ಞೂ ರೀ. ಪಾರಕ್ಕ ತರಾತುರಿ ಅಂತೇಳಿ ಮತ್ತು ಮದ್ವಿನ ಹಂಗೆ ಮಾಡಿಬಿಟ್ಟಿನಿ ನಮ್ಗೆ ಹೇಳ್ದಂಗೆ. ಹೇಳವ್ವ ನಮಗೂ. ಏ ದ್ಯಾಮಿ, ನೋಡಕ್ಕೆ ಹೋಗೇವಿ ಹಣ್ಣಿಟ್ಟು ಬಂದೇವಂದ್ರೆ ಮದ್ವಿಗೆ ಹೇಳ್ದಂಗೆ ಮದ್ವೆ ಮಾಡಕ್ಕತ್ತೇನೆ? ಹೆಂಗವ ನೀನು? ಮನೆ ಬಾಕಲ್ಲ ಮದುವೆ ಮಾಡ್ತೀವಿ, ನಾವೇನು ಕದ್ದು ಮುಚ್ಚಿ ಮಾಡ್ತೇವೇನ? ಬಂದು ಬಳಗ ಊರಿಗೆ ಕೆರೆಗೆ ಹೇಳಿ ಓಣ್ಯಾನರ್ಗೂ ಹೇಳಿ ಮದುವೆ ಮಾಡೋದು ಬಾದು.
ಏ ಅದು ಹೋಗ್ಲಿ ಬಿಡ ಪರಕ್ಕ, ಮದುವೆ ಆಗುವಾಗ ಎಲ್ಲರಿಗೆ ಹೇಳಿವಂತಿರ್ತ. ಆಮೇಲೆ ಆಕಿ ನಮ್ಮ ಮನೆ ಹತ್ರ ಇಕ್ಕಿ ಇದ್ಲದಕ್ಕೆ ಯಾರಕ್ಕಿ ಸುನಂದಿ, ಆ ಸುನಂದಿ ಮಗಳು ಓಡ್ ಹೋಗ್ಬಿಟ್ಟ ಅಂತ ನೋಡ. ಹ್ಞೂ ಹೌದನ? ಅಯ್ಯ ಇದ್ರ ಪೀಡಾಗ ಹಾಯ್ಲಿ, ಇದಕ್ಕೇನು ಬಂದಿತ್ತು ಇದಕ್ಕೆ? ಅದನ್ನು ತೋರ್ಸಾಕತ್ತಿದ್ರಲ್ಲ. ಹ್ಞೂ ನೀವ ಒಂದೆರಡು ಮಂತ್ಯಂದವ್ರು ನೋಡ್ಕೊಂಡು ಹ್ಞೂ ಅಂದು ಹೋಗ್ಯಾರ. ಇನ್ನೇನು ಅವರು ಮಾತುಕತೆಗೆ ಬರ್ತೇನೆ ಅಂತ ಹೇಳಾರಂತ ಇದು ಬಡ ಬಡ ಓಡಿ ಹೋಗ್ಬಿಟ್ಟತ್ ನೋಡು. ಅದು ನಮ್ಮ ಮಂದಿದಲ್ಲ ಇವ, ಬೇರೆ ಮಂದಿದು. ಮನ್ಯಾಗ ಅಪ್ಪ ಅವ ನೋಡಿದ ಹುಡುಗನ ಮದುವೆ ಮಾಡ್ಕೊ ಅಂದ್ರೆ ಇರೋದು ಡಿಮ್ಯಾಂಡ್. ನೌಕರಿ ಇರ್ಬೇಕು, ಹೊಲ ಇರ್ಬೇಕು. ಹೊಲ ಇದ್ರೂ ಅಪ್ಪ ಅವ ಇರಬಾರ್ದು, ಭಾಳ ರೂಲ್ಸ್. ಆದ್ರೆ ಬೆನ್ನು ತೊಗೊಂಡು ಹೋಗೋನ್ ಹಿಂದೆ ಅಪ್ಪ ಅವ ಇರ್ತಾರ, ಅವ್ನು ನೌಕರಿ ಇರ್ತೈತಿ, ಏನೇನು ಯೋಚನೆ ಮಾಡೋದಿಲ್ಲ ನೋಡು. ಸುಮ್ಮನೆ ಯಾವಾಗ ಕಾಣ್ತಾನ ಅವ್ನ ಹಿಂದೆ ಓಡಿ ಹೋಗ್ಬಿಡ್ತಾರ. ಮುಂದೆ ಹೆಂಗೆ ಇರ್ತೈತಿ ಅವ್ರ ಬಾಳೆವನದ ಯೋಚನೆನೇ ಮಾಡೋದಿಲ್ಲ ನೋಡ್ರಿ ಪ್ರೇಮಿ. ಹ್ಞೂನ ಪರಕ್ಕ, ನಾನು ಅದನ್ನ ಕೇಳೀನಿ. ನಮ್ಮ ರಿಲೇಷನ್ ಒಂದು ಹುಡುಗಗ ಹಂಗಾರ ತೋರಿಸ್ತೀರನ ಅಂದ್ರೆ ಏನಂದಾರ, ಇವ ನೌಕರಿ ಇದ್ದರಿಗೆ ಕೊಡ್ತೇವ, ನೌಕರಿ ಹೊಲ ಮನಿ ಎಲ್ಲ ಇರ್ಬೇಕವ ಅಂತ ಹೇಳ್ಯಾರ. ಇವಂಗ ಏನಿಲ್ಲ ಅಂತ ಹಿಂದೆ ಮುಂದೆ, ಅದು ಬ್ಯಾರೆ ಜಾತಿ ನೋಡು. ಸುನಂದಿ ಗಂಡ ಮತ್ತೆ ಹೆಂಗೆ ಸುಮ್ಮನಾದಾರನ? ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ? ಇವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹುಡುಕಾಕತ್ತಾರ. ಅವ್ರ ಫೋನು ಸ್ವಿಚ್ ಆಫ್ ಬರತ್ತಂತ. ಸ್ವಿಚ್ ಆನ್ ಆದ್ರೆ ಲೊಕೇಶನ್ ತೋರಿಸ್ತತಿ, ಅವ್ರೆಲ್ಲದಾರ ಅನ್ನೋದು ಗೊತ್ತಾಕತಿ ಅಂತ ಹೇಳಾಕತ್ತಾರಂತ. ಅವ್ರು ಯಾವಾಗ ಸ್ವಿಚ್ ಆನ್ ಮಾಡ್ತಾರ ಅವಾಗ ಎಲ್ಲದಾರ ಅನ್ನೋದು ಗೊತ್ತಾಕತ್ ನೋಡುವ. ಅಲ್ಲಿ ತನಕ ಎಲ್ಲದಾರ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಪೊಲೀಸ್ ಕೇಸ್ ಆಗೋದಿಲ್ಲ ಅವರು, ಯಾಕಂದ್ರೆ ಮದುವೆ ವಯಸ್ಸಿಗೆ ಬಂದ್ಬಿಟ್ಟಾರಂತ ಇಬ್ರು. ಏನೇನಿಗೆ ಮಾಡ್ತಾರನ್ನುವ, ಎಲ್ಲಿಗೆ ಬಂದು ಹತ್ತನ ಗೊತ್ತಿಲ್ಲವ ಪರಕ್ಕ ಇದು. ಏ ಪರಕ್ಕ, ಹುಡುಗಿ ಸಾಲಿನೂ ಭಾಳ ಕಲ್ತತೆ, ಅದು ಬಗ್ಗದಿಲ್ಲ ಹೇಳವ, ಹೇಳಿದ ಮಾತು ಕೇಳೋದಿಲ್ಲದು. ಇದ ನೋಡುವ ಸಮಸ್ಯೆ. ಹೆಂಗಾರ ಬದುಕೊರ್ತಾರ ಅಂತ ಹೇಳಿ ಒಂದಿಟ್ಟು ಸಾಲಿ ಜಾಸ್ತಿ ಕಲಿಸ್ತಾರಲ್ಲ, ಇದ ಮಾಡೋದು ತಪ್ಪು ನೋಡು. ಏನಾರ ಹೇಳ ಪರಕ್ಕ, ಈಗಿನ ಜನ್ರೇಷನ್ನಾಗ ಸಾಲಿ ಕಲಿಯೋದು ಚಲೋನ. ಯಾಕಂದ್ರೆ ಇಬ್ರು ದುಡಿದ್ರು ಮಂತ್ಯಾನ. ಅಕಸ್ಮಾತ್ ಏನಾರ ಹೆಚ್ಚು ಕಮ್ಮಿ ಆದ್ರೂ ಗಂಡು ಬಿಟ್ಟು ಹೋದ, ಗಂಡು ಸತ್ತ, ಏನಾರ ಆದ್ರೂ ಮಕ್ಳು ಮರಿ ಸಾಕಕ್ಕೆ ಸಾಲಿದ್ರೆ ಕಲ್ತಿದ್ರೆ ಹೆಂಗಾರ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾರ. ನೀ ಹೇಳೋದು ಸರಿನಾ ದ್ಯಾಮವ್ವ? ಇವ್ರು ದುರ್ಬಳಕೆ ಮಾಡ್ಕೊಳಕತ್ತಾರಲ್ಲ ಕಲ್ತಿರೋದನ್ನ. ನನಗೆ ಅಂತ ಗಂಡ ಬೇಕು, ಇಂಥ ಗಂಡ ಬೇಕು, ನೌಕರಿದವ್ ಬೇಕು, ನೌಕರಿದವ್ ಇದ್ರೆ ಅಪ್ಪವ್ವ ಇರಬಾರ್ದು, ನಾದ್ನಿರಬಾರ್ದು, ಮೈದ್ನಿರಬಾರ್ದು. ಅವ್ರಿಗೇನು ಇಸಾ ಕೊಟ್ಟ ಮನೆ ಕಳ್ಸೋದನ್ನ ಇವ್ರಿಗೆ? ಯವ್ವ ಎಂಥ ಕಾಲ ಬಂತವ ಯವ್ವ. ವಿಜಾಗ್ ನೋಡಿದ ಹುಡುಗಿ ಚಲೋ ಐತಿನ ಪರಕ್ಕ? ಇವ ನೋಡಕ್ಕೆಲ್ಲ ಚಲೋ ಅದಾಳ, ಗುಣ ಅಂತೂ ನಮ್ಮ ಮನೆ ಬಂದ ಮ್ಯಾಗ ಗೊತ್ತಾಕತಿ, ಅಲ್ಲಿ ತನಕ ಗೊತ್ತಾಗತ್ತಿಲ್ಲ. ಆಕೆ ಹೆಂಗೆ ಮನೆ ಬಂದ ಮ್ಯಾಗ ಹೊಂದ್ಕೊಂಡು ಹೋಗ್ಕಳ ಅಂತ ಅಂದ್ಮ್ಯಾಗ ಲೆಕ್ಕ ನೋಡುವ. ನಾವು ಆಕೆ ಕುಟ್ಟಾಗ ಹೆಂಗೆ ಹೊಂದ್ಕೊಂತೀವಿ, ಆಕೆ ನಮ್ಮ ಕುಟ್ಟಾಗ ಹಂಗೆ ಹೊಂದ್ಕೊಂತಾಳ. ನಾವು ಹಚ್ಚೆ ಹುಚ್ಚೆ ಮಾಡಿದ್ರೆ ಆಕಿನ ಹಚ್ಚೆ ಹುಚ್ಚೆ ಮಾಡ್ತಾಳ. ನಾವು ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ ಅದ್ರ ಮ್ಯಾಗ ಹೊಂದಾಣಿಕೆ ಆಕ್ಕಾರ ಅವರು. ಅದು ಬಂದ ಮ್ಯಾಗ ಮುಂದಿನ ಲೆಕ್ಕ. ಈಗಂತೂ ಚಲೋ ಅದಾಳ, ಇಲ್ಲ ಆಕೆ ಸಾಕು ಬಿಡು. ಈಗಂತೂ ನೋಡಕ್ಕೆ ಚಲೋ ಅದಾಳ, ಬೆಳಗದಾಳ, ತೆಳ್ಳಗದಾಳ, ನೋಡಕ್ಕೂ ಲಕ್ಷ್ಮಆಗದಾಳ. SSLC ಕಲ್ತಾಳಂತ, ಹೊಲ್ಗಿ ಕಲ್ತಾಳ ಅಷ್ಟೆ. ಆಮೇಲೆ ಅಪ್ಪಿಲ್ಲ, ಅವ್ವ ಅವ್ರ ಅಣ್ಣ ಈಕಬೇಕಿ, 3 ಮಂದಿ ಅದಾರ ಮನ್ಯಾಗ, ಭಾಳ ಮಂದಿನೂ ಇಲ್ಲ. ಈಗಂತೂ ನೋಡಕ್ಕೆ ಚಲೋ ಅದಾಳಿಲ್ಲ. ಮುಂದಿನ ಮಾತು ಮುಂದೆ ಅದೇ ದೇವ್ರಿಗೆ ಗೊತ್ತಿರೋ ವಿಚಾರ, ಅದು ಮುಂದೆ ಹೆಂಗಾಕತ್ತೇನದು